ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇದೀಗ ಅಲ್ಲೂ ಸಜ್ಜಾಗ್ತಾ ಇದೆ ಮೈಸೂರು. ಹೀಗಾಗಿ ನಿನ್ನೆ ಮೊದಲ ಹಂತದ ತಾಲೀಮನ್ನ ಗಜಪಡೆ ನಡೆಸಿದ್ವು. ಮರಳಿನ ಮೂಟೆಯನ್ನ ಹೊರಿಸಿ ತಾಲೀಮಿಗೆ ಚಾಲನೆಯನ್ನ ಕೊಡಲಾಯಿತು. ಇದರ ವರದಿ ಇಲ್ಲಿದೆ. ದಸರಾ ಗಜಪಡೆಗೆ ಮೊದಲ ಹಂತದ ತಾಲೀಮು. ಮರಳಿನ ಮೂಟೆ ಹೊರಿಸಿ ತಾಲೀಮಿಗೆ ಚಾಲನೆ. ಮೈಸೂರಿನ ರಾಜಬೀದಿಗಳಲ್ಲಿ ಗಾಂಭೀರ್ಯ ನಡಿಗೆ. ದಸರಾದಲ್ಲಿ ಚಿನ್ನದ ಅಂಬಾರಿ ಹೊರುವುದು ಅಂದ್ರೆ ಅದು ಸಾಹಸದ ಕೆಲಸವೇ ಸರಿ. ಈ ಹಿನ್ನೆಲೆ ಚಿನ್ನದ ಅಂಬಾರಿ ಹೊರುವ ಕ್ಯಾಪ್ಟನ್ ಅಭಿಮನ್ಯುವಿಗೆ ಮರಳಿನ ಮೂಟೆ ಹೊರಿಸಿ ತಾಲೀಮು ಆರಂಭಿಸಲಾಯಿತು. ಮೈಸೂರು ಅರಮನೆ ಆವರಣದಲ್ಲಿನ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ತಾಲೀಮಿಗೆ ಚಾಲನೆ ನೀಡಲಾಯಿತು. ಅಭಿಮನ್ಯು ಮೇಲೆ ಗಾದಿ, ನಮ್ದಾ ಸೇರಿ 500 ಕೆಜಿ ಮರಳಿನ ಮೂಟೆ ಹೊರಿಸಿ ತಾಲೀಮು ಆರಂಭಿಸಲಾಯಿತು. ಮೈಸೂರು ಅರಮನೆಯಿಂದ ಹೊರಟ ಗಜಪಡೆ ತಾಲೀಮು ರಾಜಬೀದಿಗಳಲ್ಲಿ ಸಾಗಿತು. ಲಕ್ಷ್ಮಿ, ಹೇಮಾವತಿ, ಭೀಮಾ, ಏಕಲವ್ಯ, ಧನಂಜಯ, ಮಹೇಂದ್ರ, ಗೋಪಿ, ಕಂಚನ್, ಪ್ರಶಾಂತ, ಕಾವೇರಿ, ರೂಪಾ, ಶ್ರೀಕಂಠ, ಸುಗ್ರೀವ ಆನೆಗಳು ಕ್ಯಾಪ್ಟನ್ ಅಭಿಮನ್ಯುವನ್ನ ಹಿಂಬಾಲಿಸಿದವು. ಚಾಮರಾಜ ಒಡೆಯರ್ ಸರ್ಕಲ್, ಆಲ್ಬರ್ಟ್ ರೋಡ್, ಸಯ್ಯಾಜಿರಾವ್ ರಸ್ತೆ, ಜಂಬೂ ಬಜಾರ್ ಮೂಲಕ ಬನ್ನಿ ಮಂಟಪ ತಲುಪಿ ಮತ್ತೆ ಮೈಸೂರು ಅರಮನೆಗೆ ವಾಪಸ್ಸಾದವು. ಆನೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಸ್ಕಾರ್ಟ್ ನೀಡಲಾಯಿತು. ದಸರಾ 2025 ಅಂಗವಾಗಿ ಏನು 14 ಆನೆಗಳು ನಮ್ಮ ಅರಮನೆಯಲ್ಲಿ ಬಂದು ತಾಲೀಮಲ್ಲಿ ಭಾಗವಹಿಸ್ತಾ ಇದ್ದಾವೆ. ಭಾರ ಹೊರಿಸುವಂತ ತಾಲೀಮು ಅಭಿಮನ್ಯುಯಿಂದನೇ ನಾವು ಇದು ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲನೇ ಹಂತದಲ್ಲಿ ಈಗ ಒಟ್ಟು 500 ಕೆಜಿ ಇರುತ್ತೆ. ಅದರಲ್ಲಿ 300 ಕೆಜಿ ಮರಳು ಮೂಟೆ ಇರುತ್ತೆ, 200 ಕೆಜಿ ಗಾದಿ, ನಾಮ್ದಾ ಮತ್ತೆ ಚಾರ್ಜಮ್ ಇವೆಲ್ಲ ಸೇರ್ಬಿಟ್ಟು ಒಟ್ಟು 500 ಕೆಜಿ ವೇಟ್ ಅನ್ನ ಅಭಿಮನ್ಯು ಮೇಲೆ ಹೊರಿಸ್ಬಿಟ್ಟು ತಾಲೀಮನ್ನ ಮಾಡಿಸ್ತಾ ಇದೀವಿ. ಏನು ಅಂದ್ರೆ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೇಟ್ ಅನ್ನ. ಇನ್ನು ದಿನ ಕಳೆದಂತೆ ಮರಳು ಮೂಟೆಗಳ ತೂಕ ಹೆಚ್ಚಿಸಿ ಆನೆಗಳಿಗೆ ತಾಲೀಮು ನಡೆಸಲಾಗುತ್ತದೆ. ಗರಿಷ್ಠ 800 ಕೆಜಿ ತೂಕದವರೆಗೂ ಹೊರಿಸಲಾಗುತ್ತದೆ. ಮಾತ್ರವಲ್ಲದೆ ಇತರೆ ಆನೆಗಳಿಗೂ ಕೂಡ ತಾಲೀಮು ನಡೆಸಲಾಗುತ್ತದೆ. ಮೈಸೂರು ರಾಜಬೀದಿಗಳಲ್ಲಿ ಗಜಪಡೆಯ ಓಡಾಟದಿಂದ ದಸರಾ ವೈಭವ ಕಳೆಗಟ್ಟುತ್ತಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.